ಅಂತ ತಿಳಿದುಕೊಂಡು ಇಂತಹ ಅನಂತ ಕಲ್ಯಾಣ ಗುಣಪೂರ್ಣನಾದಂತಹ ಭಗವಂತ ಅನಂತೋತ್ತಮ ಬ್ರಹ್ಮಾಂಡೋತ್ಪಾದಕನೂ ಆದಂಥ ಶ್ರೀಮನ್ ಲಕ್ಷ್ಮೀನಾರಾಯಣನ ದೀಪ ಅಂಥೇಳಿ ನಾವು ದೀಪ ಹಚ್ಚುವುದರಿಂದ ನಮ್ಮ ಮನೆಯ ಕತ್ತಲೆ ಮನಸ್ಸಿನ ಕತ್ತಲೆ ಎಲ್ಲ ನಾಶ ಆಗ್ತದೆ. ಇಂಥ ದೀಪಾಂತಿ ಎನ್ನ ಹೃದಯದಲ್ಲಿ ಅಜ್ಞಾನಂಬಂಥ ಅಂಧಕಾರ ತುಂಬಿ ತುಳುಕ್ಲಿಕ್ಕತ್ತದ, ಅದನ್ನು ನಾಶ ಮಾಡಿ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗು ಭಗವಂತ ಅಂತ ತಿಳ್ಕೊಂಡು ಇಷ್ಟು ನಮ್ಮ ಮನಸ್ಸಿನಲ್ಲಿ ಒಂದು ಅನುಸಂಧಾನ ಇರಬೇಕು. ಅಂದ್ರೆ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಬೇಕಿಲ್ಲೇ. ಭೂದೇವಿಯವರು ಪ್ರಣತಿಯಲ್ಲಿದ್ದಾರ, ಲಕ್ಷ್ಮೀದೇವಿ ಎಣ್ಣೆಯೊಳಗಿದ್ದಾಳ, ಶೇಷದೇವರು ಬತ್ತಿಯಲ್ಲಿದ್ದಾರ, ಅದರ ಪ್ರಕಾಶದಲ್ಲಿ ವಾಯುದೇವರಿದ್ದಾರ, ಆಮೇಲೆ ಕಪ್ಪೇನು ಬರ್ತದಲ್ಲ ಅದರಲ್ಲಿ ರುದ್ರದೇವರಿದ್ದಾರ ಅಂತಿಕೊಂಡು ಈ ರೀತಿಯಾಗಿ ನಾವು ಶಚೀಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿಯಾಗಿದ್ದಾರ ಅಂತಿಕೊಂಡು ಭಾವಿಸಿ ಈ ಸ್ತೋತ್ರವನ್ನು ಹೇಳಿ ನಾವು ದೀಪವನ್ನು ಹಚ್ಚಬೇಕು. ಈ ದೀಪ ಸ್ತೋತ್ರವನ್ನು ಇನ್ನೊಂದು ಬಾರಿ ಹೇಳೋಣ. ದೀಪದೇವಿ ನಮಸ್ತುಭ್ಯಂ ಮಂಗಲೆ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ ಅಂತಿಕೊಂಡು ಈ ರೀತಿಯಾಗಿ ನಮ್ಮಲ್ಲಿ ಅಡಗಿರುವಂತಹ ಎಲ್ಲ ಕತ್ತಲೆಗಳನ್ನು ದೂರ ಓಡಿಸಿ ಆ ಕತ್ತಲೆಯಿಂದ ನಮ್ಮನ್ನು ಬೆಳಕಿನಡೆ ಅಂದರೆ ಸುಜ್ಞಾನದ ಕಡೆ ಒಳ್ಳೆಯ ಪರಿಪಕ್ವವಾದಂತಹ ಜ್ಞಾನವನ್ನು ಕೊಡು ಅಂತ ತಿಳ್ಕೊಂಡು ಈ ಒಂದು ಚಿಕ್ಕ ಅನುಸಂಧಾನದಿಂದ ನಾವು ದಿನಾಲು ಮನೆಯಲ್ಲಿ ದೀಪವನ್ನು